ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಸೆಟ್ ಕನ್ನಡ ಚಾನೆಲ್. ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಬೆಂಗಳೂರಿನ ಬನ್ನರ್ಘಟ್ಟ ರೋಡ್ ಅಥವಾ MG ರೋಡ್ ಸೈಡ್ ಟ್ರಾಫಿಕ್ ನೆನ್ಪು ಮಾಡಿಕೊಂಡ್ರೆ ಬೇಜಾರಾಗುತ್ತೆ. ಈ ಏರಿಯಾದಿಂದ ಆಚೆ ಬೇಗ ಬಂದ್ರೆ ಸಾಕಪ್ಪ ಅನ್ಸುತ್ತೆ. ಅಷ್ಟೊಂದು ಟ್ರಾಫಿಕ್, ಅಷ್ಟೊಂದು ವಾಹನಗಳಿರುತ್ತೆ ಈ ರಸ್ತೆಗಳಲ್ಲಿ. ಆದ್ರೆ 12 ತಿಂಗಳಲ್ಲಿ ಈ ತರದ ಚಿಂತೆ ಇನ್ಮುಂದೆ ಇರಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಬೆಂಗಳೂರಿನ ನಮ್ಮ ಮೆಟ್ರೋ ಪಿಂಕ್ ಲೈನ್ ನಲ್ಲಿ ಲೈನ್ ಓಪನ್ ಮಾಡೋಕೆ ಬೇಕಾದ ಎಲ್ಲ ಸಿದ್ಧತೆಗಳು ವೇಗವಾಗಿ ನಡೀತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಮೆಟ್ರೋ ಪಿಂಕ್ ಲೈನ್ ಬಗ್ಗೆ ಕೆಲವು ರೀಸೆಂಟ್ ಅಪ್ಡೇಟ್ ಗಳನ್ನ ಕೊಡ್ತೀನಿ. ಸ್ನೇಹಿತರೆ, ಈ ನಮ್ಮ ಪಿಂಕ್ ಟ್ರೈನ್ಗಳು ನಮ್ಮ ಬೇರೆ ಮೆಟ್ರೋ ಟ್ರೈನ್ಗಳ ತರ ಅಲ್ಲ. ಇವುಗಳಲ್ಲಿ ಡ್ರೈವರ್ ಇರೋದಿಲ್ಲ. ಈ ಟ್ರೈನ್ಗಳು ಕಂಪ್ಲೀಟ್ಲಿ ಡ್ರೈವರ್ಲೆಸ್ ಟ್ರೈನ್ಗಳು. ಈ ಟ್ರೈನ್ಗಳನ್ನು BEML ನವರು ರೆಡಿ ಮಾಡಿದ್ದಾರೆ. ಈಗಾಗಲೇ 2 R-ಸೆಟ್ ಟ್ರೈನ್ಗಳು ಕೊತ್ನೂರು ಡಿಪೋಗೆ ಬಂದು ತಲುಪಿವೆ. ಮೊದಲನೇ ಪ್ರೋಟೋಟೈಪ್ ಪಿಂಕ್ ಟ್ರೈನ್ ಹೋದ ವರ್ಷ 2025ರ ಡಿಸೆಂಬರ್ ತಿಂಗಳಲ್ಲೇ ಇಲ್ಲಿ ಬಂದು ತಲುಪಿದ್ರೆ, ಎರಡನೇ ಟ್ರೈನ್ 2026ರ ಫೆಬ್ರವರಿ ತಿಂಗಳಲ್ಲಿ ಡೆಲಿವರಿ ಆಗಿದೆ. ಈಗ 3ನೇ ಪಿಂಕ್ ಟ್ರೈನ್ ಸಹಿತ ಕೊತ್ನೂರು ಡಿಪೋಗೆ ಮೊನ್ನೆಯಷ್ಟೇ ಬಂದು ತಲುಪಿದೆ. ಈಗ ಕೊತ್ನೂರು ಡಿಪೋ ತಲುಪಿರುವ ಪ್ರತಿ ಪಿಂಕ್ ಟ್ರೈನ್ 6 ಸೆಟ್ಗಳ ಟ್ರೈನ್ ಕೋಚ್ಗಳನ್ನು ಹೊಂದಿದೆ. ಬೆಮೆಲ್ ಮತ್ತು BMRCL ಅವರು ಮಾಡಿಕೊಂಡಿರುವ ಪ್ಲಾನ್ ಪ್ರಕಾರ ಇನ್ಮುಂದೆ ಪ್ರತಿ ತಿಂಗಳು 2 ರಿಂದ 3 ಹೊಸ ಪಿಂಕ್ ಟ್ರೈನ್ಗಳು ಡಿಪೋಗೆ ಬಂದು ತಲುಪುತ್ತವೆ. ಈಗ ನಮ್ಮ ಕರ್ನಾಟಕ ಸರ್ಕಾರ ಇದೇ ವರ್ಷ 2026ರ ಮೇ ತಿಂಗಳಲ್ಲಿ ಬನ್ನರ್ಘಟ್ಟ ರೋಡ್ ಕಲ್ಲೇನ ಅಗ್ರಹಾರದಿಂದ ಸ್ವಾಗತ್ ಕ್ರಾಸ್ ಸ್ಟೇಷನ್ ಅಂದ್ರೆ ತಾವರೆಕೆರೆವರೆಗಿನ ಎಲಿವೇಟೆಡ್ ಮೆಟ್ರೋ ಸೆಕ್ಷನ್ ಅನ್ನು ಓಪನ್ ಮಾಡುವುದಾಗಿ ಅನೌನ್ಸ್ ಮಾಡಿದೆ. 7.5 ಕಿಲೋಮೀಟರ್ ಉದ್ದದ ಈ ಎಲಿವೇಟೆಡ್ ಸೆಕ್ಷನ್ ನಲ್ಲಿ ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಮುಗಿದಿದ್ದು, ಕಲ್ಲೇನ ಅಗ್ರಹಾರದಿಂದ ತಾವರೆಕೆರೆವರೆಗಿನ 7.5 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಮಾರ್ಗದಲ್ಲಿ ಈಗ ಕೊತ್ನೂರು ಡಿಪೋಗೆ ಬಂದು ತಲುಪಿರುವ ಪಿಂಕ್ ಟ್ರೈನ್ಗಳ ಟ್ರಯಲ್ ರನ್ ಸಹಿತ ಶುರುವಾಗಿದೆ. ಈ ಹಂತದಲ್ಲಿ ರೈಲಿನ ಬ್ರೇಕಿಂಗ್ ಸಿಸ್ಟಮ್, ಸ್ಪೀಡ್ ಟೆಸ್ಟ್, ಸಿಗ್ನಲಿಂಗ್ ಮತ್ತು ಸೇಫ್ಟಿ ಟೆಸ್ಟ್ ಗಳನ್ನು ಈಗ ಲೈನ್ ನಲ್ಲಿ ಪರೀಕ್ಷಿಸಲಾಗುತ್ತಿದೆ. ಈ ತಾಂತ್ರಿಕ ಪರೀಕ್ಷೆಗಳನ್ನು ಇನ್ನು ಸುಮಾರು 3 ತಿಂಗಳವರೆಗೆ ಈ ಲೈನ್ ನಲ್ಲಿ ನಡೆಸಲಾಗುವುದು. ನಂತರದಲ್ಲಿ ರೈಲ್ವೆ ಸುರಕ್ಷಾ ಆಯುಕ್ತರಿಂದ ಅನುಮೋದನೆಯನ್ನು ಪಡೆದು ನಂತರದಲ್ಲಿ ಮೆಟ್ರೋ ಲೈನ್ಗಳನ್ನು ಸಾರ್ವಜನಿಕರ ಉಪಯೋಗಕ್ಕೆ ತೆರೆಯಲಾಗುವುದು. ಈಗ ಬಂದಿರುವ ಹೊಸ ಪಿಂಕ್ ಟ್ರೈನ್ಗಳು ಡ್ರೈವರ್ಲೆಸ್ ತಂತ್ರಜ್ಞಾನವನ್ನು ಹೊಂದಿದ್ದು, ಈ ರೈಲುಗಳು CBTC ಕಮ್ಯುನಿಕೇಶನ್ ಬೇಸ್ಡ್ ಟ್ರೈನಿಂಗ್ ಕಂಟ್ರೋಲ್ ಸಿಸ್ಟಮ್ ಮೂಲಕ ಚಲಿಸುತ್ತವೆ. ಈ ಟ್ರೈನ್ಗಳು ಸಂಪೂರ್ಣವಾಗಿ ಸ್ವಯಂಚಾಲಿತವಾಗಿದ್ದು, ಈ ಟ್ರೈನ್ಗಳನ್ನು ನಡೆಸಲು ಡ್ರೈವರ್ಗಳ ಅವಶ್ಯಕತೆ ಇರುವುದಿಲ್ಲ. ಈಗ ಬಂದಿರುವ ಪಿಂಕ್ ರೈಲಿನ ಹೊಸ ಕೋಚುಗಳಲ್ಲಿ USB ಚಾರ್ಜಿಂಗ್ ಪಾಯಿಂಟ್, ಹೆಚ್ಚು ಸ್ಪಷ್ಟವಾದ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮತ್ತು ಆರಾಮದಾಯಕ ಸೀಟುಗಳ ವ್ಯವಸ್ಥೆ ಇರುತ್ತದೆ. ಈಗ ನಮ್ಮ ಕರ್ನಾಟಕ ಸರ್ಕಾರ ಬಿಡುಗಡೆಗೊಳಿಸಿರುವ ಹೊಸ ಮಾಹಿತಿ ಪ್ರಕಾರ ನಮ್ಮ ಮೆಟ್ರೋ ಪಿಂಕ್ ಲೈನ್ ಅನ್ನು 2 ಹಂತದಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ತೆರೆಯಲಾಗುವುದು. ಇದೇ ವರ್ಷ 2026ರ ಮೇ ತಿಂಗಳಲ್ಲಿ ಮೊದಲನೇ ಹಂತದ ಭಾಗವಾಗಿ ಕಲ್ಲೇನ ಅಗ್ರಹಾರದಿಂದ ತಾವರೆಕೆರೆವರೆಗಿನ 7.5 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಮಾರ್ಗವನ್ನು ಓಪನ್ ಮಾಡಲಾಗುವುದು. ಈ ಭಾಗದಲ್ಲಿ ಒಟ್ಟು 6 ಹೊಸ ಮೆಟ್ರೋ ಸ್ಟೇಷನ್ಗಳಿದ್ದು, 1 ಇಂಟರ್ ಕನೆಕ್ಷನ್ ಮೆಟ್ರೋ ಸ್ಟೇಷನ್ ಇರುತ್ತದೆ. ಕಲ್ಲೇನ ಅಗ್ರಹಾರದಿಂದ ಪ್ರಾರಂಭವಾಗುವ ಈ ಲೈನ್ ನಂತರದಲ್ಲಿ ಹುಳಿಮಾವು, IIMB, JP ನಗರ್ 4 ಸ್ಟೇಜ್, ಜಯದೇವ ಹಾಸ್ಪಿಟಲ್ ನಂತರದಲ್ಲಿ ತಾವರೆಕೆರೆ ಸ್ಟೇಷನ್ ನಲ್ಲಿ ಈ ಎಲಿವೇಟೆಡ್ ಸೆಕ್ಷನ್ ಕೊನೆಯಾಗುತ್ತದೆ. ಮುಂದೆ ಇಲ್ಲಿಂದ ಅಂಡರ್ಗ್ರೌಂಡ್ ಸೆಕ್ಷನ್ ಪ್ರಾರಂಭವಾಗುತ್ತದೆ. ಮುಂದೆ ಇದೇ ವರ್ಷ 2026ರ ಡಿಸೆಂಬರ್ ತಿಂಗಳಲ್ಲಿ ಡೈರಿ ಸರ್ಕಲ್ ನಿಂದ ನಾಗಾವರದವರೆಗೆ 13.8 ಕಿಲೋಮೀಟರ್ ಉದ್ದದ ಅಂಡರ್ಗ್ರೌಂಡ್ ಮಾರ್ಗವನ್ನು ಓಪನ್ ಮಾಡಲಾಗುವುದು. ಈ ಭಾಗದಲ್ಲಿ ಒಟ್ಟು 12 ಮೆಟ್ರೋ ಸ್ಟೇಷನ್ಗಳಿದ್ದು, 2 ಇಂಟರ್ ಕನೆಕ್ಷನ್ ಮೆಟ್ರೋ ಸ್ಟೇಷನ್ ಇರುತ್ತವೆ. ತಾವರೆಕೆರೆ ಸ್ಟೇಷನ್ ನಂತರದಲ್ಲಿ ಪ್ರಾರಂಭವಾಗುವ ಈ ಅಂಡರ್ಗ್ರೌಂಡ್ ಮಾರ್ಗದಲ್ಲಿ ಮೊದಲ ಪಿಂಕ್ ಲೈನ್ ನ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಡೈರಿ ಸರ್ಕಲ್ ನಲ್ಲಿ ಪ್ರಾರಂಭವಾಗಿ ಮುಂದೆ ಲಕ್ಕಸಂದ್ರ, ಲ್ಯಾಂಗ್ಫೋರ್ಡ್ ಟೌನ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, MG ರಸ್ತೆ, ಶಿವಾಜಿನಗರ, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಕಾಕ್ಸ್ ಟೌನ್, ಟ್ಯಾಂಡ್ರಿ ರೋಡ್, ವೆಂಕಟೇಶ್ಪುರ, ಅರ್ಬಿ ಕಾಲೇಜ್ ನಂತರ ನಾಗಾವರದಲ್ಲಿ ಈ ಪಿಂಕ್ ಲೈನ್ ಕೊನೆಯಾಗುತ್ತದೆ. ಅಂಡರ್ಗ್ರೌಂಡ್ ನ ಸುರಂಗ ಕೊರೆಯುವ ಕೆಲಸ ಸಂಪೂರ್ಣವಾಗಿ ಮುಗಿದಿದ್ದು, ಸದ್ಯಕ್ಕೆ ನಿಲ್ದಾಣಗಳ ಒಳಾಂಗಣ ವಿನ್ಯಾಸ, ಅಂಡರ್ಗ್ರೌಂಡ್ ನಲ್ಲಿ ರೈಲ್ವೆ ಲೈನ್ ಅನ್ನು ಅಳವಡಿಸುವ ಕೆಲಸ ಮತ್ತು ಈ ಪಿಂಕ್ ಲೈನ್ ನಲ್ಲಿ ಎಲೆಕ್ಟ್ರಿಕ್ ಕೆಲಸಗಳು ಭರದಿಂದ ಸಾಗುತ್ತಿವೆ. ಪ್ರಸ್ತುತ ಈಗ ಬಂದಿರುವ 3 ಪಿಂಕ್ ಟ್ರೈನ್ಗಳ ಜೊತೆಗೆ ಇನ್ನು 3 ರಿಂದ 4 ಟ್ರೈನ್ಗಳು ಬಂದು ಒಟ್ಟು 6 ರಿಂದ 8 ಪಿಂಕ್ ಟ್ರೈನ್ಗಳು ಕೊತ್ನೂರು ಡಿಪೋವನ್ನು ತಲುಪಿದ್ರೆ, ಮುಂದೆ ಇದೇ ವರ್ಷ ಮೇ ತಿಂಗಳಲ್ಲಿ ಓಪನ್ ಆಗುವ 7.5 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಲೈನ್ ನಲ್ಲಿ ತಡೆರಹಿತ ಸಂಚಾರ ಪ್ರಾರಂಭವಾಗುತ್ತದೆ. ಬನ್ನರ್ಘಟ್ಟ ರಸ್ತೆಯ ಅನಿವೆಲ್, ಆಕ್ಸೆಂಚರ್ ಮತ್ತು IIMB ಕಡೆ ಕೆಲಸಕ್ಕೆ ಹೋಗುವ ಸಾವಿರಾರು ಜನಕ್ಕೆ ಈ ಪಿಂಕ್ ಮೆಟ್ರೋ ಮಾರ್ಗವು ದೊಡ್ಡ ವರದಾನವಾಗಲಿದೆ. ಬನ್ನರ್ಘಟ್ಟ ರಸ್ತೆಯ ಅರ್ಧದಷ್ಟು ಟ್ರಾಫಿಕ್ ಸಮಸ್ಯೆ ಈ ಹಂತದಿಂದಲೇ ಕಡಿಮೆ ಆಗುತ್ತದೆ. ಮುಂದೆ ನಮ್ಮ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಬೇಕಾದ್ರೆ
ಪೂರ್ಣ ಪ್ರಮಾಣದಲ್ಲಿ ಮೆಟ್ರೋ ಟ್ರೈನ್ಗಳ ಓಡಾಟ ಪ್ರಾರಂಭ ಆಗಬೇಕು. ಈಗ ನಿರ್ಮಾಣ ಹಂತದಲ್ಲಿರುವ ನಮ್ಮ ಮೆಟ್ರೋ ಬ್ಲೂ ಲೈನ್, ಇನ್ನು ನಿರ್ಮಾಣ ಪ್ರಾರಂಭ ಆಗಬೇಕಿರುವ ನಮ್ಮ ಮೆಟ್ರೋ ಆರೆಂಜ್ ಮತ್ತು ಗ್ರೇ ಲೈನ್ಗಳಲ್ಲಿ ಬೇಗ ಕೆಲಸ ಪ್ರಾರಂಭ ಆಗಿ ಡಿಪಿಆರ್ ತಯಾರಾಗುವ ಹಂತದಲ್ಲಿರುವ ನಮ್ಮ ಮೆಟ್ರೋ ರೆಡ್ ಲೈನ್ ಬೆಂಗಳೂರಿನಲ್ಲಿ ಪ್ರಾರಂಭವಾದರೆ ಮುಂದೆ ಬೆಂಗಳೂರು ನಗರದ ರಸ್ತೆಗಳಲ್ಲಿ ವಾಹನ ಸಂಖ್ಯೆ ಕಡಿಮೆ ಆಗುತ್ತವೆ ಎಂಬ ನಂಬಿಕೆಯೊಂದಿಗೆ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.